ಬೀದರ್ ಮೂಲದ ಬೆಂಗಳೂರಿನ ಮೈಕೋಲ್ಯಾವ್ ಟ್ರಾಫಿಕ್ ಕಾನ್ಸ್ಟೇಬಲ್ ಆದಂತಹ ಮಚೇಂದ್ರ ಅವರ ಮದುವೆ ಪ್ರಕರಣ ಅವರ ವೈವಾಹಿಕ ಜೀವನ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಯಾಕೆ ಅಂತಂದ್ರೆ ಕಾನ್ಸ್ಟೇಬಲ್ನಿಂದ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಆದರೆ ಈಗ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ವರದಕ್ಷಿಣೆ ಮಕ್ಕಳಾಗಿಲ್ಲ ಎನ್ನುವಂಥ ಆರೋಪವನ್ನ ಮಚೇಂದ್ರ ತಳ್ಳಿ ಹಾಕಿದ್ದಾರೆ. ಪತ್ನಿ ಸೀನಾ ವಿಷ ಹಾಕಿ ಸಾಯಿಸೋಕೆ ಯತ್ನ ಮಾಡಿದ್ದಾಳೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಊಟಕ್ಕೆ ವಿಷ ಹಾಕಿ ನನಗೆ ಕೊಟ್ಟಿದ್ಲು ಅನ್ನುವಂಥ ಆರೋಪವನ್ನ ಸ್ವತಃ ಇವರೇ ಅವರ ಪತ್ನಿಯ ಮೇಲೆ ಮಾಡಿರುವಂಥದ್ದು. ಡಿವೋರ್ಸ್ ಸೆಟಲ್ಮೆಂಟ್ಗೆ ಅಂತ ಕರೆದು 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರು. ನಾನು ಒಪ್ಪದೇ ಇದ್ದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಪತಿ ಮಚೇಂದ್ರ ಆರೋಪ ಮಾಡಿದ್ದಾರೆ. ಯಾಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ? ಅನುಕಂಪದ ಆಧಾರದ ಮೇಲೆ ನೌಕರಿ ಪಡೆದುಕೊಳ್ಳಿಕ್ಕೆ ಊಟಕ್ಕೆ ವಿಷ ಬೆರೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ದಾಖಲಾಗಿದ್ದು ಯಾವುದೇ ರೀತಿಯಾದಂಥ ಕೇರ್ ಮಾಡಿಲ್ಲ ಅಂತ ಕಾನ್ಸ್ಟೇಬಲ್ ಮಚೇಂದ್ರ ಈಗ ಹೇಳ್ತಿದ್ದಾರೆ. ಸೊ ಎರಡೂ ಕಡೆಯ ವರ್ಷನ್ ಅನ್ನ ಪಂಚಾಯತಿ ಸೊ ಎರಡೂ ಕಡೆಯ ವರ್ಷನ್ ಈಗ ಸದ್ಯಕ್ಕೆ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಪತ್ನಿ ಸೀನಾ ಅನ್ನೋರು ಗಂಭೀರ ಆರೋಪವನ್ನು ಮಾಡ್ತಾರೆ, ನನಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ರು, ಹಿಂಸೆ ಕೊಟ್ಟಿದ್ರು ಅಂತ. ಮತ್ತೊಂದು ಕಡೆಯಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಸೆಟಲ್ಮೆಂಟ್ಗೆ ಅಂತ ಕರೆದು 1 ಕೋಟಿ ಡಿಮ್ಯಾಂಡ್ ಇಟ್ಟಿದ್ರು, ಆಗಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಮಚೇಂದ್ರ ಅವರ ಆರೋಪ. ಅದರ ಜೊತೆಗೆ ನನ್ನ ಊಟದಲ್ಲಿ ವಿಷವನ್ನ ಬೆರೆಸಿ ನನ್ನ ಸರ್ಕಾರಿ ನೌಕರಿಯನ್ನ ಅನುಕಂಪದ ಆಧಾರದ ಮೇಲೆ ಆಕೆಗೆ ಸಿಗುತ್ತೆ ಅಂತ ಹೇಳಿ ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರು. ನನ್ನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಕೂಡ ನನ್ನ ಕೇರ್ ಮಾಡಿಲ್ಲ. ಇದು ಮಚೇಂದ್ರ ಅವರು ಮಾಡ್ತಿರುವಂಥ ಒಂದು ಗಂಭೀರ ಆರೋಪ. ಸೊ ಈಗ ನೀವು ನೋಡ್ತಿರುವಂತಹ ವಿಜುವಲ್ಸ್, ಸೆಟಲ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರು, ಆಗಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪ ಏನು ಮಚೇಂದ್ರ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.